गुरुर्ब्रह्मा ब्रह्मा गुरुर्विष्णुः गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। अखण्डमण्डलाकारं व्याप्तं येन चराचरं तत्पदं तत्पदं दर्शितं येन तस्मै श्री गुरवे नमः। ಗುರುಗಳಾದ ಶ್ರೀ ನರಸಿಂಹ ಪೂಜ್ಯರ ಆಶೀರ್ವಾದದೊಂದಿಗೆ ಇಂದಿನ ಕಣ್ವ ತಂಡವು ತನ್ನ ಮನನವನ್ನು ಶುರು ಮಾಡ್ತಾರೆ. ಎಲ್ಲ ಆತ್ಮ ಜೊತೆಗಳಿಗೂ ಸ್ವಾಗತ. ಕಾಣಿಸ್ತಿದೆಯಲ್ಲ ಸರ್, ಡಿಸ್ಪ್ಲೇ ಆಗ್ತಿದೆಯಲ್ಲ? ಕಾಣಿಸ್ತಿದಾರಲ್ಲ? ಕೇಳಿಸ್ತಿದೆಯಲ್ಲಮ್ಮ? ಓಕೆ. ಎಲ್ಲ ಆತ್ಮ ಜೊತೆಗಳಿಗೆ ನಮಸ್ಕಾರ. ಇಲ್ಲಿ ಗುರುಗಳು ತತ್ವಬೋಧ 9ರಲ್ಲಿ ನಮಗೆ ದಮ ಬಗ್ಗೆ ವಿವರಿಸ್ತಾ ಹೋಗ್ತಾರೆ. ಅಂದ್ರೆ ಚಕ್ಷುರಾದಿ ಬಾಹ್ಯೇಂದ್ರಿಯ ನಿಗ್ರಹ ಅಂತ. ಅಂದ್ರೆ ನಮ್ಮ ಬಾಹ್ಯ ಇಂದ್ರಿಯಗಳನ್ನ ಯಾವ ರೀತಿ ನಿಗ್ರಹ, ಯಾವ್ಯಾವ ಬಾಹ್ಯೇಂದ್ರಿಯಗಳು ಯಾವುವು ನಿಗ್ರಹ ಮಾಡೋದು ಹೇಗೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ನಾಲಿಗೆ, ಅವು ನಮ್ಮ ಬಾಹ್ಯೇಂದ್ರಿಯಗಳು, ಅವನ್ನ ಹೇಗೆ ನಿಗ್ರಹ ಮಾಡುವಂಥದ್ದು ಅಂತ ಪ್ರಶ್ನೆ ಬರುತ್ತೆ. ಆಗ ನಮ್ಮ ಬಾಹ್ಯ ಇಂದ್ರಿಯಗಳು ಅಂತ ಬಂದಾಗ ಆ ಬಾಹ್ಯ ಇಂದ್ರಿಯಗಳಿಗೆ ಅದರದ್ದೇ ಆದಂತ ವೈಯಕ್ತಿಕವಾದ ಸ್ವತಂತ್ರ ಇಲ್ಲ. ಅವು ಮನಸ್ಸಿಗೆ ಮನಸ್ಸು ಏನ್ ಕೇಳುತ್ತೆ ಅದನ್ನ ಅದು ಮಾಡ್ಕೊಡುವಂತ ಕೆಲಸ ಅದು ಮಾಡ್ಕೊಡ್ತಾ ಇರುತ್ತೆ. ಮನಸ್ಸಿಗೆ ಅಪೇಕ್ಷೆ ಇದೇನೋ ನೋಡ್ಬೇಕು ಅಂತ ಹೇಳಿ ಅದನ್ನ ಮಾಡ್ಕೊಡುತ್ತೆ. ಮನಸ್ಸನ್ನು ತಿನ್ಬೇಕು ಅಂತ ಹೇಳುತ್ತೆ, ತಿನ್ನುತ್ತೆ. ಮನಸ್ಸೇನು ಕೇಳಬೇಕು ಅನ್ನೋದಕ್ಕೆ ಕೇಳುತ್ತೆ. ಮನಸ್ಸನ್ನು ಮುಟ್ಬೇಕು ಅನ್ನಿಸುತ್ತೆ, ಮುಟ್ಟುತ್ತೆ. ಹಾಗಾಗಿ ಮನಸ್ಸಿನ ಅಡಿಯಾಳಾಗಿ ಪ್ರತಿಯೊಂದು ಬಾಹ್ಯ ಇಂದ್ರಿಯಗಳು ಕೂಡ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ವೈಯಕ್ತಿಕವಾಗಿ ಎಲ್ಲ ಬಾಹ್ಯ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡೋದಕ್ಕಿಂತನೂ ಮನಸ್ಸನ್ನ ಯಾವಾಗ ನಾವು ಪ್ರಯತ್ನ ಮಾಡ್ತೀವೋ ಅವಾಗ ನಮಗೆ ಗೊತ್ತಾಗುತ್ತೆ ಅವೆಲ್ಲ ನಮ್ಮ ಕಂಟ್ರೋಲಿಗೆ ಬರ್ತವೆ. ಹಾಗಾಗಿ ಮನಸ್ಸು ಹೇಳಿದಾಗೆ ಇಂದ್ರಿಯಗಳು ಕೇಳಲ್ಲ. ಆದ್ರೆ ಇನ್ನೊಂದ್ಸಲ ಆಗುತ್ತೆ, ಕೆಲವು ಸಲ ಮನಸ್ಸು ಸರಿ ಇರುತ್ತೆ, ಇಂದ್ರಿಯಗಳು ಚಪ್ಪಲಕ್ಕೆ ಬೀಳುತ್ತೆ. ಆ ನಾಲ್ಗೆ ರುಚಿಗೆ ಕೆಲವು ಸಲ ಬಿದ್ದಿರ್ತೀವಿ, ಏನೋ ಒಂದು ಒಂದು ಸ್ಪರ್ಶಕ್ಕೆ ಬಿದ್ದಿರ್ತೀವಿ. ಅವಾಗ ನಮಗೆ ಕೆಲವು ಸಲ ಮನಸ್ಸು ಒಳ್ಳೇದಿದ್ರು ಕೂಡ ಆ ಕೆಲವು ಸಲ ಇಂದ್ರಿಯಗಳು ಕೂಡ ನಮಗೆ ವಿರುದ್ಧವಾಗಿ ಪ್ರಯತ್ನ ಮಾಡ್ತವೆ. ಹಾಗಾಗಿ ಈ ಎರಡನ್ನು ಕೂಡ ಬ್ಯಾಲೆನ್ಸ್ಡ್ ಆಗಿ ನಾವು ನಿಗ್ರಹ ಮಾಡ್ಬೇಕಾಗಿ ಬರುತ್ತೆ. ಆದ್ರೆ ಹೆಚ್ಚಿನ ಸಮಯದಲ್ಲಿ ಮನಸ್ಸೇ ನಿಗ್ರಹ ಆಗಿರುತ್ತೆ ಎಲ್ಲ ಇಂದ್ರಿಯಗಳಿಗೆ. ಹಾಗಾಗಿ ಯಾಕೆ ಅಂದ್ರೆ ಕೆಲವು ಸಲ ಡಾಕ್ಟರ್ ಹೇಳ್ತಾರೆ ನೀವು ಸ್ವೀಟ್ ತಿನ್ಬೇಡ, ಡಯಾಬಿಟಿಸ್ ಇದೆ ಅಂತ ಅಂದಾಗ ಏನ್ ಮಾಡೋ ಸ್ವಾಮಿ, ನಾಲ್ಗೆ ರುಚಿ ಅಂತೀವಿ. ಅಂದ್ರೆ ಗೊತ್ತು ಮನಸ್ಸಿಗೆ ನಂಗೆ ಡಯಾಬಿಟಿಸ್ ಇದೆ, ಆದ್ರೆ ಇಷ್ಟು ವರ್ಷ ನಾಲ್ಗೆಗೆ ಒಂದು ರುಚಿ ಕೊಡ್ಕೊಂಡ್ ಬಂದಿದೀವಿ. ಆ ನಾಲ್ಗೆಗೆ ರುಚಿ ಇಲ್ಲ. ಆ ನಾಲ್ಗೆ ಯಾವಾಗಲೂ ಕೇಳುತ್ತೆ, ನೀನು ಸಂಜೆ ಆದಲ್ಲಿ ನೀನು ತಿಂತಾ ಇದ್ದಲ್ಲೋ ಅದನ್ನ ಕೊಡ್ಸು, ನನಗೆ ಕೊಡ್ಸು ಅಂತ ಕೇಳ್ತಾ ಇರುತ್ತೆ. ಹಾಗಾಗಿ ಆ ನಾಲ್ಗೆ ರುಚಿಯನ್ನು ಬಿಡ್ಬೇಕಾಗತ್ತೆ ಮೊದಲನೇದಾಗಿ. ಹಾಗಾಗಿ ಮನಸ್ಸಿಗೆ ತಿಳಿದಿದೆ ಶುಗರ್ ಇದೆ ಅಂತ ಹೇಳಿ, ಆ ನಾಲ್ಗೆ ರುಚಿ ಇನ್ನೂ ತಿಳಿದಿಲ್ಲ. ಹಾಗಾಗಿ ಆ ಒಂದು ನಿಗ್ರಹನ ಮಾಡ್ಬೇಕಾಗುತ್ತೆ. ಆ ನಿಗ್ರಹ ಮಾಡಿದ್ರೆ ನಮ್ಮ ಆರೋಗ್ಯ ಯಾವ ರೀತಿ ಕಾಪಾಡ್ಕೊಳ್ಳೋಕೆ ಸಹಾಯ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಗುರುಗಳು. ಹಾಗಾಗಿ ಮಾಡ್ಬೋದು. ಒಂದು ನಮಗೆ ಸ್ವೀಟ್ ಇಂದ ತಿನ್ನಕ್ಕಾಗಲ್ಲ ಅಂತ ಬಂದಾಗ ನಾವು ಇರೋ ಜಾಗದಲ್ಲಿ ಸ್ವೀಟ್ ಇಡಬಾರ್ದು. ಮೊದಲನೇದು ಇದು ದಮ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಮನೆಗೆ ಸ್ವೀಟ್ ಯಾರು ತರಬೇಡಿ. ನನ್ನ ಕಣ್ಣಿಗೆ ಸ್ವೀಟ್ ಬೀಳಬಾರ್ದು. ನನ್ನ ಕಣ್ಣಿಗೆ ಸ್ವೀಟ್ ಬಿದ್ರೆ ಆಟೋಮೆಟಿಕ್ ಅದ್ರ ಮೇಲೆ ನಂಗೆ ಆಸೆ ಬರುತ್ತೆ. ನಾನು ಹೋಗೋ ದಾರಿಲಿ ಸ್ವೀಟ್ ಅಂಗಡಿ ಇಲ್ಲ, ಬೇಕರಿ ಇಲ್ಲ ಅಂತ ಬಂದ್ರೆ ನಮ್ಗೆ ಆಟೋಮೆಟಿಕ್ಲಿ ಅದ್ರ ಮೇಲೆ ವ್ಯಾಮೋಹ ಹೋಗ್ಬಿಡುತ್ತೆ. ಯಾವಾಗ ನಾವು ಹೋಗೋ ದಾರಿಯಲ್ಲಿ ಸ್ವೀಟ್ ಇರುತ್ತೆ, ನಾವು ಹೋಗೋ ದಾರಿಲಿ ನಮಗೆ ಬೇಡವಾಗಿದ್ದೆಲ್ಲ ಇರುತ್ತೆ, ಆವಾಗ ಡಾಕ್ಟರ್ ಹೇಳ್ತಾರೆ, ನೀವು ಕೇಳಿರ್ಬೋದು, ಇವರನ್ನ ಒಂದು ಪ್ರಶಾಂತವಾದ ಸ್ಥಳಕ್ಕೆ ಕರ್ಕೊಂಡೋಗಿ, ಪ್ರಕೃತಿ ಜಾಗಕ್ಕೆ ಕರ್ಕೊಂಡೋಗಿ. ಯಾಕೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ ಅಂದ್ರೆ, ಪ್ರಕೃತಿ ಜಾಗದಲ್ಲಿ ನಿಮ್ಮನ್ನ ಉದ್ವೇಗ ಪಡಿಸುವಂತ ಯಾವುದೂ ಇರೋದಿಲ್ಲ ಅಲ್ಲಿ. ನೈಸರ್ಗಿಕವಾದ ಮರಗಳು, ನದಿಗಳಿರೋ ಜಾಗದಲ್ಲಿ ನಿಮ್ಗೆ ಉದ್ವೇಗ ಪಡಿಸಲ್ಲ. ಈ ಪ್ರಪಂಚ ಸಮಾಜ ಉದ್ವೇಗ ಪಡಿಸ್ತಾ ಇರುತ್ತೆ. ಯಾವುದೇ ದಾರಿಗೆ ಹೋದ್ರು ಒಂದು ದಾರಿಲಿ ಎಕ್ಸಾಂಪಲ್ ಒಬ್ಬ ಎಣ್ಣೆ ಬಿಡಬೇಕು ಅಂತ ಏನೇ ಪ್ರಯತ್ನ ಪಟ್ಟರು ಕೂಡ ಯಾವ್ದು ದಾರಿಲಿ ಹೋಗ್ಬೇಕಾದ್ರೂ ಅವನಿಗೆ ಒಂದು ಬಾರ್ ಸಿಗುತ್ತೆ, ಅವನಿಗೆ ಇನ್ನಾರೊಬ್ಬ ಸ್ನೇಹಿತ ಕರಿತಾನೆ. ಸೊ ಈ ತರ ಕಷ್ಟಗಳು ಇರುತ್ತೆ. ಅವನೇ ಬಿಡಬೇಕು ಅಂತ ಮನಸ್ಥಿತಿ ಇದ್ರು ಕೂಡ ಆ ದಾರಿ ಇರ್ಬೋದು, ಓಡಾಡೋ ಜಾಗ ಇರ್ಬೋದು, ಮತ್ತೆ ಸ್ನೇಹಿತರಿರ್ಬೋದು, ಈ ಸಮಸ್ಯೆಗಳಿಂದ ಮತ್ತೆ ಅವನಿಗೆ ಆ ರೋಗ ಆರಂಭ ಆಗಕ್ಕೆ ಶುರು ಆಗ್ಬೋದು. ಹಾಗಾಗಿ ಆ ನಿಗ್ರಹನ ಅವನೇ ಮಾಡ್ಕೋಬೇಕು ಬರುತ್ತೆ. ಹಾಗಾಗಿ ಇಂದ್ರಿಯಗಳನ್ನ ಯಾಕೆ ನಿಗ್ರಹ ಮಾಡಬೇಕು ಅಂತ ಬರುತ್ತೆ ಅಂತಂದ್ರೆ, ಮನಸ್ಸು ಮತ್ತು ಇಂದ್ರಿಯಗಳು ಓಡ್ತಾ ಇರುತ್ತೆ ಯಾವಾಗ್ಲೂ ಬಾಹ್ಯ ಕಡೆಗೆ ಅದರ ಗಮನ. ಕೆಲವು ಸಲ ಮನಸ್ಸು ಓಡಿಸ್ತಾ ಇರುತ್ತೆ, ಕೆಲವು ಸಲ ಇಂದ್ರಿಯಗಳು ಓಡ್ತಾ ಇರುತ್ತೆ. ಅಂದ್ರೆ ಮನಸ್ಸು ಮ್ಯಾಕ್ಸಿಮಮ್ ಓಡಿಸುತ್ತೆ ಇಂದ್ರಿಯಗಳನ್ನ. ಮನಸ್ಸು ಕೆಲವು ಸಲ ಗೊತ್ತಾಗತ್ತೆ ನಂಗೆ ಡಯಾಬಿಟಿಸ್ ಇದೆ, ಶುಗರ್ ಇದೆ, ನಾನು ತಿನ್ಬಾರ್ದು, ಇದು ತಪ್ಪು, ಇದು ಕುಡಿಬಾರ್ದು ಅಂತ ಮನಸ್ಸಿಗೆ ಒಂದು ಬದಲು ಕೂಡ ಆ ಇಂದ್ರಿಯಗಳ ಚಾಪಲ್ಯಕ್ಕೆ ಸಿಕ್ಕಿ ಅದು ಕೂಡ ಮನಸ್ಸನ್ನ ಓವರ್ಟೇಕ್ ಮಾಡಿ ಓಡಿಸ್ತಾ ಇರುತ್ತೆ. ಹಾಗಾಗಿ ಇದು ಎರಡು ಕೂಡ ಸಾಮ್ಯತೆಯಾಗಿ ಓಡ್ತಾ ಇರುತ್ತೆ, ಒಂದಕ್ಕೊಂದು ಸಮರ್ಪವಾಗಿ ಓಡ್ತಾ ಇರುತ್ತೆ. ಹಾಗಾಗಿ ಮನಸ್ಸನ್ನು ಒಂದು ಕಡೆ ನಿಲ್ಲಿಲ್ಲ ಅಂತ ಅಂದಾಗ ನಾವು ಮನಸ್ಸನ್ನು ಗಮನಿಸಲು ಆಗಲ್ಲ. ಹಾಗಾಗಿ ಮನಸ್ಸನ್ನು ಗಮನಿಸಕ್ಕೆ ಯಾವಾಗ ಆಗಲ್ಲ, ಅವ್ನು ನೆಮ್ಮದಿ ಸಿಗಲ್ಲ.
ಹಾಗಾಗಿ ನಾವು ಒಂದ್ ಕಡೆ ಕುತ್ಕೊಂಡು ಯಾವಾಗ ನಮ್ಮ ಮನಸ್ಸನ್ನ ಗಮನಿಸ್ತೀವಿ, ಅಂದ್ರೆ ನಾವು ಇದುವರೆಗೂ ಬಾಹ್ಯ ಪ್ರಪಂಚದಲ್ಲಿ ಅವ್ರನ್ನ ಗಮನಿಸ್ತಾ ಇದ್ವಿ, ಇವ್ರನ್ನ ಗಮನಿಸ್ತಾ ಇದ್ವಿ, ಹೆಂಡತಿ ಮಕ್ಕಳು ಗಮನಿಸ್ತಾ ಇದ್ವಿ, ಬೇರೆ ಏನೇನೆಲ್ಲ ಗಮನಿಸ್ತಾ ಇದ್ವಿ. ಬಟ್ ನಮ್ಮ ಮನಸ್ಸನ್ನ ಯಾವತ್ತೂ ನಾವು ಗಮನಿಸಿಲ್ಲ. ನಮ್ಮ ಮನಸ್ಸಲ್ಲಿ ಏನ್ ಆಲೋಚನೆಗಳು ಹೇಳ್ತಾ ಇದೆ ಅನ್ನೋದನ್ನ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಎಲ್ಲ ಕಡೆ ಕೂಡ ಬರೋದು ನಮಗೆ ಫಸ್ಟ್ ಬರೋ ಥಾಟ್ ಮನಸ್ಸಲ್ಲಿ, ಆಮೇಲೆ ಅದನ್ನ ರಿಸಲ್ಟ್ ಆಗಿ ಮಾತಿನ ಮುಖಾಂತರ ವ್ಯಕ್ತ ಮಾಡ್ತೀವಿ. ಹಾಗಾಗಿ ಮನಸ್ಸಲ್ಲೇ ನಮಗೆ ನಿಗ್ರಹ ಮಾಡ್ಕೊಂಡ್ರೆ ಎಷ್ಟೋ ಸಮಸ್ಯೆಗಳು ನಮಗೆ ಪರಿಹಾರ ಆಗೋದಿಲ್ಲ. ಯಾರಿಗೂ ಬೈಯೋಕ್ಕೂ ಮುಂಚೆ ನಮ್ಮ ಮನಸ್ಸಲ್ಲಿ ಬರುತ್ತೆ, ಓ ಇವ್ನಿಗೆ ಹಿಂಗ್ ಬೈಯಿ ಅಂತ ಮನಸ್ಸು ಹೇಳುತ್ತೆ. ಆ ಮನಸ್ಸನ್ನ ಅಲ್ಲೇ ನಿಗ್ರಹ ಮಾಡ್ಕೊಂಡ್ರೆ ನಾ ಬೈಯೋದು ಸಂಬಂಧ ಹಾಳಾಗೋದು ತಪ್ಪುತ್ತೆ. ಹಾಗಾಗಿ ಇದುವರೆಗೂ ನಾವು ಮಾಡದೇ ಇರೋ ಕೆಲಸ ಏನಂದ್ರೆ ನಮ್ಮ ಮನಸ್ಸನ್ನ ಗಮನಿಸಿಲ್ಲ. ಹಾಗಾಗಿ ಮನಸ್ಸನ್ನು ಗಮನಿಸುವಂತ ಕೆಲಸ ಮಾಡುವಂಥದ್ದು ದಮ ದಮ ಅಂತ ಗುರುಗಳು ಹೇಳ್ತಾರೆ. ಹಾಗಾಗಿ ಸಿಗರೇಟು ಮತ್ತೆ ಒಂದಷ್ಟು ದುಶ್ಚಟಗಳಿಗೆ ಯಾರ್ಯಾರು ದಾಸರಾಗಿರ್ತಾರೆ ಅವ್ರಿಗೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಈ ರಿಯಾಬ್ ಸೆಂಟರ್ಗಳಿಗೆ ಹಾಕ್ತಾರೆ. ಅಂದ್ರೆ ಈ ರಿಯಾಬ್ ಸೆಂಟರ್ಗಳಿಗೆ ಹಾಕಿದಾಗ ಅಲ್ಲಿ ಅವ್ನಿಗೆ ಏನು ವ್ಯವಸ್ಥೆ ಇರಲ್ಲ, ಊಟ ಸಿಗುತ್ತೆ, ತಿಂಡಿ ಸಿಗುತ್ತೆ. ಅವನಿಗೆ ಸಿಗರೇಟ್ ಬಿಡೋದಕ್ಕೆ ಒಂದ್ ತಿಂಗಳು, 2 ತಿಂಗಳು, 3 ತಿಂಗಳು ಆದ್ಮೇಲೆ ಆಟೋಮೆಟಿಕ್ಲಿ ಅವ್ನ ಮನಸ್ಸು ಬಿಡೋದಕ್ಕೆ ತಯಾರಾಗುತ್ತೆ. ಹಾಗಾಗಿ ನಾವು ಕೂಡ ಸತ್ಸಂಗಗಳಲ್ಲಿ ಭಾಗವಹಿಸೋದ್ರಿಂದ ಸಮಾಜದಲ್ಲಿ ಎಷ್ಟೇ ಸಮಸ್ಯೆಗಳಾಗ್ತಿದ್ರು ಕೂಡ ದಿನಕ್ಕೊಂದು ಅರ್ಧ ಗಂಟೆ ಅಥವಾ ವಾರದಲ್ಲಿ ಒಂದು ದಿನ ಕೂಡ ನಾವು ಇಲ್ಲಿ ಬಂದು ಸೇರೋದು ಕೂಡ ಒಂದು ರಿಯಾಬ್ ಸೆಂಟರ್ ಇದ್ದಾಗೆ. ನಾವು ಬೆಳಗ್ಗೆ ಎದ್ರೆ ನಮ್ಮನ್ನ ಸಮಾಜ ಹೊರಗಡೆ ಎಳೆಯುತ್ತೆ ಬಾಹ್ಯವಾಗಿ, ನಮ್ಮ ಒಳಗಡೆ ಇಳಿಯಕ್ಕೆ ಯಾರು ಕೂಡ ನಮ್ಗೆ ಅವಕಾಶ ಕೊಡಲ್ಲ. ಸ್ವಂತದವ್ರು ಕೂಡ ಅವಕಾಶ ಕೊಡಲ್ಲ ನಮ್ಮ ಒಳಗಡೆ ಏನಿದೆ ಅಂತ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ. ಎಲ್ಲರಿಗೂ ನಮ್ಮ ಹೊರಗೆ ಏನಿದೆ ಅದೇ ಬೇಕು. ಹಾಗಾಗಿ ನಮ್ಮ ಒಳಗೆ ಏನಿದೆ ಅಂತ ಯಾರು ಪರೀಕ್ಷೆ ಮಾಡ್ಕೊಳ್ಳೋಕೆ ನಮಗೆ ಅವಕಾಶ ಇದೆ, ಬೇರೆಯವ್ರು ಅದನ್ನ ಅವಕಾಶ ಮಾಡ್ಕೊಡಲ್ಲ. ಹಾಗಾಗಿ ಪ್ರತಿಯೊಂದು ವಾರದಲ್ಲಿ ಒಂದು ದಿನ ನಮ್ಗೆ ಅವಕಾಶ ಸಿಕ್ತಾಗ ನಮ್ಮ ಒಳಗೆ ನಾವು ಹೋಗ್ಬೇಕು. ಆ ಒಳಗೆ ಹೋಗ್ಬೇಕು ಅಂತ ಬಂದಾಗ ಅದು ಹೆಂಗೆ ಅಂತ ಬಂದಾಗ ಈ ತರ ಸತ್ಸಂಗಗಳು ಮಾಡಿದಾಗ ಗೊತ್ತಾಗುತ್ತೆ, ಸತ್ಸಂಗಗಳು ಸೇರಿದಾಗ ಗೊತ್ತಾಗುತ್ತೆ ನಮಗೆ. ಓಕೆ, ನನ್ನ ಒಳಗೆ ಇಷ್ಟೆಲ್ಲ ಸಮಸ್ಯೆಗಳಿದೆ, ನನ್ನ ಒಳಗೆ ಒಂದಿಷ್ಟು ಪರಿಹಾರ ಮಾಡ್ಕೊಳ್ಳೋ ವಿಚಾರ ತುಂಬಾ ಇದೆ. ಹೊರಗಡೆ ನಾನು ಇಷ್ಟು ದಿನ ಹುಡುಕಿ ತಪ್ಪು ಮಾಡ್ತಾ ಇದ್ದೆ, ಸೊ ಸಮಸ್ಯೆ ಶುರು ಆಗ್ತಾ ಇದ್ದು ಈ ಬೇರಿಂದ. ಹಾಗಾಗಿ ಇಲ್ಲಿಂದ ಶುರುವಾಗ್ಲಿ ಕೆಲಸ ಅಂತ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಇದು ದಮದ ಬಗ್ಗೆ ಹೇಳಿದ್ರು. ಹಾಗಾಗಿ ಮನಸ್ಸನ್ನ ನಾವು ನಿಗ್ರಹ ಮಾಡ್ತೀವಿ, ಅವತ್ತು ದಮ ನಮಗೆ ಕಂಟ್ರೋಲ್ ಸಿಗುತ್ತೆ. ಹಾಗಾಗಿ ನೆಕ್ಸ್ಟ್ ಬಂದು ತಿತಿಕ್ಷಾ ಅಂತ, ಅಂದ್ರೆ ಶೀತೋಷ್ಣ ಸುಖ ದುಃಖಾದಿ ಸಹಿಷ್ಣುತ್ವ ಅಂತ. ಅಂದ್ರೆ ಹೊರಗಡೆ ನಮಗೆ ಚಳಿ ಬಂದಾಗ ಸ್ವೆಟರ್ ಹಾಕತ್ತೀವಿ, ಶೆಕೆ ಆದಾಗ ನಾವು ಫ್ಯಾನ್ ಹಾಕೊಂಡು ನಾವು ಬ್ಯಾಲೆನ್ಸ್ ಮಾಡ್ತೀವಿ. ಆದ್ರೆ ಅದೇ ಶೀತ ಉಷ್ಣ ಅನ್ನಂಗೆ ಕಷ್ಟ ಸುಖ ಒಳಗಡೆ ಇದ್ದಾಗ ಅದನ್ನ ಎಷ್ಟು ಬ್ಯಾಲೆನ್ಸ್ ಮಾಡ್ತೀವಿ? ಬ್ಯಾಲೆನ್ಸ್ ಮಾಡಲ್ಲ. ಕಷ್ಟ ಬಂದಾಗ ಕಷ್ಟ ಬಂತು ಅಂತ ಅಂತೀವಿ, ಸುಖ ಬಂದಾಗ ಸುಖ ಬಂತು ಅಂತೀವಿ. ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಯಾರು ಹೇಳ್ಕೊಟ್ಟಿಲ್ವಲ್ಲ. ಇಲ್ಲ ದುಃಖ ಬಂದಾಗ ಬರೀ ದುಃಖದ ಬಗ್ಗೆನೇ ಮಾತಾಡೋದು, ಅಯ್ಯೋ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ. ಇಲ್ಲ ಸುಖ ಬಂದಾಗ ಬರೀ ಸುಖದ ಬಗ್ಗೆನೇ ಮಾತಾಡೋದು, ಅದೇ ಬ್ಯಾಲೆನ್ಸ್ ಬಗ್ಗೆ ಮಾತಾಡ್ಲಿವಲ್ಲ ಯಾವತ್ತೂ ಕೂಡ. ದುಃಖ ಇದ್ದಾಗ ಸುಖದ ಬಗ್ಗೆ ಮಾತಾಡ್ಲಿವಲ್ಲ, ಸುಖ ಇದ್ದಾಗ ದುಃಖದ ಬಗ್ಗೆ ಮಾತಾಡ್ಲಿವಲ್ಲ. ಅವೆರಡನ್ನ ಬ್ಯಾಲೆನ್ಸ್ ಮಾಡದೇ ಇದ್ದಾಗ ಮತ್ತೆ ಅದೇ ಕೊರಗು ನಮ್ಮ ಬದುಕಲು ಶುರು ಆಗುತ್ತೆ. ಹಾಗಾಗಿ ವಾತಾವರಣದಲ್ಲಿ ಏನೆಲ್ಲ ಬದಲಾವಣೆ ಆಗೋ ಸಹಜ. ಒಂದು ಸನ್ನಿ, ಕ್ಲೌಡಿ, ರೈನಿ, ವಿಂಡಿ ಅಂತ ಏನೆಲ್ಲ ಬದಲಾವಣೆಗಳು ಪ್ರಕೃತಿಲಿ ಆಗುತ್ತೆ, ಅದೇ ಬದಲಾವಣೆ ನಮ್ಮ ಮನಸ್ಸಲ್ಲೂ ಕೂಡ ಆಗ್ತಾ ಇರುತ್ತೆ. ಆ ಮನಸ್ಸಲ್ಲಿ ಆಗ್ಬೇಕಾದ್ರೆ ಅದು ನಮಗೆ ಸುಖವಾಗಿ, ದುಃಖವಾಗಿ, ಕಷ್ಟವಾಗಿ, ನಷ್ಟವಾಗಿ ನಮಗೆ ಕಾಣಿಸ್ತಾ ಹೋಗುತ್ತೆ ಪ್ರಾಫಿಟ್ ಲಾಸ್ ರೂಪದಲ್ಲಿ. ಆದ್ರೆ ನಮಗೆ ಅದು ಆಗ್ತಾ ಇದೆಯಾ? ಪ್ರಾಫಿಟ್ ಲಾಸ್ ಯಾರಿಗೆ ಆಗ್ತಾ ಇರೋದು? ಅದೆಲ್ಲ ಪ್ರಾಫಿಟ್ ಲಾಸ್ ಆಗ್ತಿದ್ರು ಕೂಡ ಅದೊಂದು ಟೈಮ್ ಬೀಯಿಂಗ್ ಅಷ್ಟೇನೆ. ಇವತ್ತು ಲಾಸ್ ಆಗ್ತಾ ಇದೆ ಅಂದ್ರೆ ಲಾಸ್ ಮುಗಿತಾ ಇದೆ, ಲಾಭ ಶುರು ಆಗ್ತಿದೆ ಅಂತ ಅನ್ಕೋಬೇಕು. ಲಾಭ ಶುರು ಆಗ್ತಿದೆ ಅಂದಾಗ ಓಕೆ, ಇವಾಗ ಲಾಭದಲ್ಲಿ ಇದೀವಿ, ಮುಂದೆ ಒಂದು ಕಷ್ಟ ಲಾಸ್ ಆಗೋ ಚಾನ್ಸಸ್ ಕೂಡ ಇದೆ, ಅದಕ್ಕೆ ರೆಡಿ ಆಗ್ಬೇಕು. ಸೊ ಬರೀ ಆ ಕ್ಷಣಕ್ಕಿದ್ದು ಜೊತೆಗೆ ಮುಂದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಸೊ ಮಳೆಗಾಲ ಬಂದಾಗ ನಾವು ಯಾವ ರೀತಿ ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡ್ತೀವಿ ಹೇಳಿ? ಅಂದ್ರೆ ಓಕೆ, ಈಗ ಮಳೆ ಬರ್ತಾ ಇದೆ, ಶೇಖರಣೆ ಮಾಡಬೇಕು, ನಾಳೆ ಬೇಸಿಗೆ ಕಾಲ ಬಂದಾಗ ಇದೇ ನೀರನ್ನ ಬಳಸಬೇಕು ಅಂತ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ, ಆ ರೀತಿ ಇಲ್ಲಿ ಪ್ರಾಫಿಟ್ ಲಾಸ್ ಯಾವ್ದನ್ನು ಕೂಡ ತಗೊಳ್ದಲ್ಲೇ ಅದನ್ನ ಬಳಸೋದು ಕಲಿಬೇಕು ಒಳ್ಳೆ ರೀತಿ ಅದನ್ನ. ಹಾಗಾಗಿ ನಮಗೆಲ್ಲ ಒಂದು ಅನ್ಸುತ್ತೆ, ಜೀವನದಲ್ಲಿ ಏನೋ ಒಂದು ಘಟನೆ ಆಗೋಯ್ತು, ಅದು ತುಂಬಾ ನನ್ನ ಪಾಲಿಗೆ ಅದು ದುರ್ಘಟನೆ, ಅದನ್ನ ದುಃಖ ಪಡ್ತಾ ಕೂತ್ಕೊಂಡ್ರೆ ಇಡೀ ಜೀವನ ವ್ಯರ್ಥ ಆಗುತ್ತೆ. ಪರಿಹಾರ ಸಿಗದೇ ಇರೋ ಪ್ರಾಬ್ಲಮೇ ಇಲ್ಲ. ನಮಗೆ ಬೇಕಾಗಿರೋದು ಪರಿಹಾರ ಸಿಗದೇ ಇರೋ ಪ್ರಾಬ್ಲಮ್ ಅಂತ ಜಗತ್ತಲ್ಲಿ, ಸಮಾಜದಲ್ಲಿ ಯಾವುದೂ ಇಲ್ಲ. ಅಂದ್ರೆ ಯಾವ್ದು ಸಮಸ್ಯೆ ಅಂತ ಬರ್ತಾ ಇದೆ ಅದು ಪರಿಹಾರದ ಎಕ್ಸ್ಪೈರಿ ಡೇಟ್ ಕೂಡ ಇರುತ್ತೆ ಅದಕ್ಕೆ. ಪ್ರತಿಯೊಂದು ಸಮಸ್ಯೆಗೂ ಎಕ್ಸ್ಪೈರಿ ಡೇಟ್ ಇರುತ್ತೆ. ಆದ್ರೆ ನಮಗೇನು ಈಗಲೇ ಆಗ್ಬೇಕು ಅಂತ ಅಂತೀವಿ. ಸೊ ಹಾಗಾಗಿ ಸಮಸ್ಯೆ ಬರೋಕೆ ಒಂದಷ್ಟು ಸಮಯ ತಗೊಂಡಿದೆ ಅಂದಮೇಲೆ ಆ ಸಮಸ್ಯೆ ಪರಿಹಾರ ಆಗೋಕ್ಕೂ ಒಂದು ಸಮಯ ತಗೊಳುತ್ತೆ. ಆದ್ರೆ ನಮಗೆ ಈಗ ಆಗ್ಬೇಕು ಅನ್ನೋದೇನಿದೆ ಆ ಸಮಸ್ಯೆ ಸಿಗಾಕೊಂಡು ನಮಗೆ ಓಕೆ, ನಮಗೆ ಪರಿಹಾರ ಆಗ್ತಾ ಇಲ್ಲ ಅಂತೇಳಿ ನಾವು ತಪ್ಪು ನಿರ್ಧಾರಗಳನ್ನ ತಗೋತೀವಿ. ಹಾಗಾಗಿ ಕೆಲವು ಸಮಸ್ಯೆಗೆ ಕಡಿಮೆ ಕಾಲಾವಕಾಶ ಬೇಕಾಗುತ್ತೆ, ಕೆಲವು ಸಮಸ್ಯೆಗೆ ಹೆಚ್ಚಿನ ಕಾಲಾವಕಾಶ ಬೇಕಾಗುತ್ತೆ. ಆ ಎರಡು ಕಾಲಾವಕಾಶಗಳನ್ನ ನಾವು ಸಹಿಷ್ಣುತೆಯಿಂದ ತಗೊಂಡಾಗ ಓಕೆ, ಇದು ಸಮಸ್ಯೆ ಹೀಗಿದೆ, ಇದಕ್ಕೊಂದು ವರ್ಷ ಬೇಕು, ಇದಕ್ಕೆ 10 ವರ್ಷ ಬೇಕು, ಈ ತರ ಸೊಲ್ಯೂಷನ್ ಕಂಡುಕೊಂಡಾಗ ನಮ್ಗೆ ಸಹಿಷ್ಣುತೆ ಬಂದಿದೆ ಅಂತ ಅರ್ಥೈಸ್ಕೋಬೇಕು ನಾವು. ಅದಲ್ದಲೆ ಸಮಸ್ಯೆ ಬಂತು ಅಂದ ತಕ್ಷಣನೇ ಅದ್ರ ಜೊತೆಗೆ ಆಗ್ಲೇಬೇಕು ಪರಿಹಾರ ಅನ್ನೋದಕ್ಕಿಂತ ಕೆಲವು ಸಮಸ್ಯೆಗಳಿಗೆ ಪರಿಹಾರ ರೂಪ ಸ್ವಲ್ಪ ಬೇರೆ ಬೇರೆ ಡಿಫ್ರೆಂಟ್ ಟೈಮಲ್ಲಿ ಇರುತ್ತೆ. ಕೆಲವರಿಗೆ ಆ ಸಮಯನ ಅರ್ಥ ಮಾಡ್ಕೋಬೇಕು. ಓಕೆ, ನನಗೆ ಇಷ್ಟು ಸಮಯ ಬೇಕಾಗ್ಬೋದು ಅಂತ ಯಾವಾಗ ತಗೋತೀವಿ ಮನಸ್ಸಲ್ಲಿ, ಅವತ್ತು ನಾವು ಅದು ಹನಿಯಾಗಿ ನಾವು ಅದು ಪರಿಹಾರ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಕೃಷ್ಣ ಪರಮಾತ್ಮ ಹೇಳಿದಾಗೆ ಜೀವನದ ಮೂಲ ಉದ್ದೇಶ ಆತ್ಮ ಸಾಕ್ಷಾತ್ಕಾರ. ಅಂದ್ರೆ ನಾವೆಲ್ಲ ಬದುಕಿಗೆಲ್ಲ ಏನೆಲ್ಲ ಸಮಸ್ಯೆಗಳು ಅನುಭವಿಸ್ತಿದ್ವಿ, ಕಷ್ಟ ಸುಖಗಳನ್ನ ನಾವೆಲ್ಲ ಏನ್ ಪಡ್ತಿದ್ವಿ, ಅವೆಲ್ಲ ನಾವು ಬದುಕು ಕಟ್ಕೊಳ್ತಿರೋ ಉದ್ದೇಶನೇ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ.
ಅಂದ್ರೆ ನಾವು ಕೆಲಸ ಮಾಡ್ತಿರೋದೇ ನಮ್ಮ ಬದುಕನ್ನ ನಮ್ಮ ದೇಹ ಉಳಿಸ್ಕೊತಿರೋದು, ನಮ್ಮ ಮನಸ್ಸು ಬುದ್ಧಿನ ನಾವು ಸಾಕ್ತಾ ಇರೋದು ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗ್ಲಿ, ಇದೊಂದು ಟೂಲ್ ಇದ್ದಂಗೆ. ಈ ದೇಹ ಮನಸ್ಸು ಬುದ್ಧಿ ಒಂದು ಟೂಲ್ ಇದ್ದಂಗೆ, ಇವನ್ನ ಬಳಸ್ಕೊಂಡು ನಾವು ಆತ್ಮ ಸಾಕ್ಷಾತ್ಕಾರವಾಗಬೇಕು ಅಂತ ನಮ್ಮ ಉದ್ದೇಶ ಇದೆ. ಅದನ್ನ ನಾವು ಇದನ್ನೇ ಉಳಿಸ್ಕೋಬೇಕು ಅಂತ ಹೋಗ್ತೀವಿ. ಇಲ್ಲ, ದೇಹ ಹಿಂಗಿರಲ್ಲ. ದೇಹ ಚಿಕ್ಕ ವಯಸ್ಸಿಂದ ಮಗು ಇತ್ತು, ಇವಾಗ ದೊಡ್ಡನಾಗಿದ್ದೀನಿ, ನಾಳೆ ವಯಸ್ಸಾಗತ್ತೆ, ತೀರೋಗ್ತೀನಿ. ಈ ದೇಹ ಉಳಿಯಲ್ಲ, ಈ ಮನಸ್ಸು ಉಳಿಯಲ್ಲ, ಈ ಬುದ್ಧಿ ಉಳಿಯಲ್ಲ. ಈ ಮೂರನ್ನು ಬಳಸ್ಕೊಂಡು ನಾನು ಆತ್ಮ ಸಾಕ್ಷಾತ್ಕಾರಕ್ಕೆ, ಮೋಕ್ಷಕ್ಕೆ ಈ ಮೂರನ್ನು ಬಳಸ್ಕೋತೀನಿ ಅಂತ ಯಾವಾಗ ಗೊತ್ತಾಗುತ್ತೆ? ಅದು ಉದ್ದೇಶ, ಬೇರೆ ಉದ್ದೇಶ ಅಲ್ಲ. ಶ್ರೀಮಂತಿಕೆ, ಬಡತನ, ಶಾಪ, ಪ್ರತಿಯೊಂದು ಏನಿಲ್ಲ. ಜಗತ್ತು ನಮ್ಮನ್ನ ಯಾವ್ದನ್ನ ಗುರುತಿಸುತ್ತೆ ನಮ್ಮನ್ನ, ಅದ್ಯಾವುದು ನಮ್ಮ ಉದ್ದೇಶ ಅಲ್ಲ. ಜಗತ್ತು ಗುರುತಿಸೋದು ಕೇವಲ ಬಹಿರ್ಮುಖವಾಗಿ ಗುರುತಿಸುತ್ತೆ, ಆದ್ರೆ ನಮ್ಮ ಉದ್ದೇಶ ಏನು? ಎಲ್ಲರ ಉದ್ದೇಶ ಏನು? ಮೋಕ್ಷ. ಆ ಮೋಕ್ಷದ ಉದ್ದೇಶ ಅದನ್ನ ನಾವೇ ಕಂಡ್ಕೋಬೇಕು. ಅದಕ್ಕೆ ದೇಹ ಮನಸ್ಸು ಬುದ್ಧಿ ಟೂಲ್ ಅಷ್ಟೇ. ನಾವೇನ್ ಮಾಡ್ತೀವಿ? ಟೂಲ್ನ ಆಪರೇಟ್ ಮಾಡ್ತಾ ಇಲ್ಲ, ಟೂಲ್ನ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡ್ತಾ ಇದ್ವಿ, ಟೂಲ್ನ ಉಳಿಸ್ಕೊಳತ್ತೀವಿ. ಟೂಲ್ನ ಆಪರೇಟ್ ಮಾಡಬೇಕು. ಈ ಟೂಲ್ನ ಆಪರೇಟ್ ಮಾಡೋ ಮುಖಾಂತರ ಒಂದು ಶೇಪ್ ತರಬೇಕು ನಾವು. ಯಾವ ರೀತಿ ಒಬ್ಬ ರಾಮನ ವಿಗ್ರಹನ ಕೆತ್ತಿದ್ನಲ್ಲ ಬಂಡೆಯಲ್ಲಿ, ಆ ರೀತಿ ನಮ್ಮ ದೇಹ ಮನಸ್ಸು ಬುದ್ಧಿನ ಈ ಕೆತ್ತಿ ಅದಕ್ಕೊಂದು ರೂಪ ಕೊಟ್ಟು ಅದು ನಮ್ಮೊಂದು ಮೋಕ್ಷವನ್ನು ನಾವು ಕಂಡ್ಕೋಬೇಕು. ಅದು ಬಿಟ್ಬಿಟ್ಟು ಆ ಬಂಡೆಯನ್ನೇ ನಾವು ಪೂಜೆ ಮಾಡಿದ್ರೆ ಆಗಲ್ಲ, ಶೇಪ್ ಕೊಡ್ಬೇಕಾಗುತ್ತೆ. ಹಾಗಾಗಿ ಆತ್ಮ ಸಾಕ್ಷಾತ್ಕಾರದಿಂದ ಆನಂದ ಸಿಗುತ್ತೆ ನಮಗೆ, ಆ ಆನಂದದಿಂದ ನಮಗೆ ಮುಕ್ತಿ ಸಿಗುತ್ತೆ. ಹಾಗಾಗಿ ಈ ದೇಹ ಮನಸ್ಸು ಬುದ್ಧಿಯನ್ನು ಬಳಸ್ಕೋಬೇಕು. ಹಾಗಾಗಿ ಇದನ್ನ ಬಳಸ್ಕೋಬೇಕು ಹೊರತು ಉಳಿಸ್ಕೊಳಕ್ ಹೋಗ್ಬಾರ್ದು. ಉಳಿಸ್ಕೋಬೇಕು ಏನಕ್ಕೆ ಅಂದ್ರೆ ನಮ್ಗೆ ಇದು ಅವಶ್ಯಕತೆ ಇದೆ, ನಮ್ಮದ ಆತ್ಮ ಸಾಕ್ಷಾತ್ಕಾರಕ್ಕೆ ಇದು ಅವಶ್ಯಕತೆ ಇದೆ ಹೊರತು ಇದನ್ನೇ ನಾವು ಮಾಡಬಾರ್ದು. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅನ್ನ ನಾವು ಒಂದ್ ಮನೆಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅನ್ನ ಇಟ್ಕೋತೀವಲ್ವಾ, ಅವನ್ನ ಏನಕ್ಕೆ ಇಟ್ಕೋತೀವಿ? ಸೊ ಅವ್ನು ನಮ್ಮ ವಸ್ತುಗಳನ್ನ ಸೇಫ್ ಆಗಿ ಕಾಯ್ತಾನೆ ಅನ್ನೋ ಉದ್ದೇಶಕ್ಕೋಸ್ಕರ ಅವನ್ನ ಕೆಲಸಗಾರನಾಗಿ ಇಟ್ಕೊಂಡಿದ್ದೀವಿ. ಸೊ ಅವನ ಕೈಗೆ ಕೀ ಕೊಟ್ಟು, ಅವನ ಕೈಗೆ ಮನೆ ಕೀ ಕೊಟ್ಟು, ಅವನ ಕೈಗೆ ಚಿನ್ನ ಒಡವೆ ಎಲ್ಲ ಕೊಡಲ್ಲ ನಾವು. ಹಾಗಾಗಿ ಇವರೆಲ್ಲ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ, ಇವರನ್ನ ನಾವು ಬಳಸ್ಕೋಬೇಕು. ಇವರೆಲ್ಲ ನಾವು ಬಳಸ್ಕೊಂಡು ಒಳ್ಳೆ ರೀತಿ ನಾವು ಜೀವನವನ್ನ ಯಾವ ಉದ್ದೇಶಕ್ಕೋಸ್ಕರ ಹುಟ್ಟಿದೀವಿ ಅನ್ನೋದನ್ನ ನಾವು ಅರ್ಥೈಸ್ಕೋಬೇಕಾಗತ್ತೆ. ಹಾಗಾಗಿ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಅಳ್ತೀವಿ ನಾವು, ಮತ್ತೆ ತಪ್ಪು ತೀರ್ಮಾನಗಳು ತಗೋತೀವಿ. ಎಲ್ಲ ತಪ್ಪು, ಯಾಕಂದ್ರೆ ಎಲ್ಲ ಟೈಮ್ ಬೀಯಿಂಗು, ಎಲ್ಲ ಸಮಯಕ್ಕೆ. ಯಾರನ್ನೇ ನೋಡಿ ಅಯ್ಯೋ ತಪ್ಪು ಮಾಡ್ಬಿಟ್ಟೆ, ನಾ ತಪ್ಪು ಮಾಡಿ, ಎಕ್ಸಾಂಪಲ್ ಜೈಲಿಗೆ ಹೋದ್ರೆ ಅಲ್ಲಿ 10 ಜನಗಳಲ್ಲಿ 9 ಜನ ಹೇಳೋದೇನಂದ್ರೆ, ಅಯ್ಯೋ ಸರ್ ತಪ್ಪು ಮಾಡ್ಬಿಟ್ಟೆ ಸರ್, ಒಂದು ಕ್ಷಣ ನಮ್ ಕೈ ಮೀರೋಗ್ಬಿಡ್ತು, ನಮ್ಮ ಮನಸ್ಸನ್ನ ಮಾತು ಕೇಳಲಿಲ್ಲ, ಮನಸ್ಸಿಗೆ ಹಿಡಿತ ಸಿಗ್ಲಿಲ್ಲ ನಮಗೆ, ಅವ್ರು ತಪ್ಪು ಮಾಡ್ಬಿಟ್ಟೆ ಸರ್ ಅಂತ ಕೊರಗ್ತಾರೆ ಹೊರತು ಪ್ರತಿಯೊಬ್ರು ಕೂಡ ಯಾರು ಕೂಡ ಅದ್ರ ಬಗ್ಗೆ ಅಭಿಮಾನ ಪಡಲ್ಲ. ಅವ್ರ ಕೋಪದ ಬಗ್ಗೆ, ಅವ್ರ ಆವೇಶದ ಬಗ್ಗೆ. ಯಾರೊಬ್ಬ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿ ಕೈ ಕಾಲು ಮುರ್ಕೊಂಡಿರೋನ್ ಕೇಳಿದ್ರೆ, ಅಯ್ಯೋ ಸರ್ ಇವತ್ತು ಕೈ ಕಾಲು ಮುರ್ಕೊಂಡ್ರೆ ನೋಡಿದ್ರೆ ಅವತ್ತು ನನಗೆ ತಪ್ಪು ಮಾಡ್ಬಿಟ್ಟೆ, ಚಿಕ್ಕ ಕಾರಣಕ್ಕೋಸ್ಕರ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೋಗ್ಬಿಟ್ಟೆ, ಬಟ್ ಇವತ್ತು ನಂಗೆ ಅನಿಸ್ತಾ ಇದೆ ಚಿಕ್ಕ ಕಾರಣ ಅಂತ, ನಾನು ನೋಡಿ ಅವತ್ತಿಂದ ತಪ್ಪು ಮಾಡ್ಬಿಟ್ಟೆ ಅಂತ ಅನಿಸ್ತಾ ಇದೆ. ಹಂಗಾಗಿ ಪ್ರತಿಯೊಂದು ತಪ್ಪು ಕೂಡ ದೊಡ್ಡ ದೊಡ್ಡ ಒಂದು ಸಮಸ್ಯೆಗಳು ಒಂದಷ್ಟು ದಿನ ಆದ್ಮೇಲೆ ಗೊತ್ತಾಗುತ್ತೆ, ಈ ಸಮಸ್ಯೆಗೆ ನಾನು ಹತ್ತನ, ಈ ಸಮಸ್ಯೆಗೆ ನಾನು ದುಃಖ ಪಟ್ನ ಅಂತ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಈ ಸಮಸ್ಯೆ ಎಲ್ಲ ಒಂದು ಟೈಮ್ ಬೀಯಿಂಗು, ಇದೆಲ್ಲ ಗಾಳಿ ಹೆಂಗೆ ಬರುತ್ತೆ ಹೋಗುತ್ತೆ, ನಾವು ಬಂಡೆಯಾಗಿರ್ಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಪ್ರಾಬ್ಲಮ್ಸ್ ಫೇಸ್ ಲೈಕ್ ಎ ಮೌಂಟೇನ್ ಅಂದ್ರೆ ನಮಗೆ ಒಂದು ದೊಡ್ಡ ಬೆಟ್ಟದಾಗ ಕಾಣುತ್ತೆ ಒಂದು, ಆದ್ರೆ ಪ್ರಾಬ್ಲಮ್ಸ್ ಫಾಲ್ಸ್ ಲೈಕ್ ಎ ಮಿಸ್ಟ್ ಅಂತ. ಅಂದ್ರೆ ನೋಡಿ, ಬೆಳಗ್ಗೆ ಎದ್ದಾಗ ಒಂದು 5 ಗಂಟೆ 6 ಗಂಟೆಗೆ ಹೋದಾಗ ಇಡೀ ಪ್ರಪಂಚನೇ ಕಾಣ್ತಿರಲ್ಲ ನಮಗೆ. ಓ ಏನ್ ಪ್ರಪಂಚನೇ ಕಾಣ್ತಾ ಇಲ್ಲ ಅಂತ ಅನ್ಕೊಂಡ್ರೆ ತಪ್ಪು. ಸ್ವಲ್ಪ ಸೂರ್ಯ ಬರಬೇಕು, ಸೂರ್ಯ ಬರ್ತಾ ಇದ್ದಂಗೆ ಆ ಮಿಸ್ಟ್ ಹೋಗುತ್ತೆ, ಆ ಮಿಸ್ಟ್ ಹೋಗ್ತಾ ಇದ್ದಂಗೆನೆ ನಮಗೆ ದಾರಿ ಕಾಣುತ್ತೆ. ನಾವೇನ್ಕೋತೀವಿ, ಮಿಸ್ಟ್ ನೋಡಿದ ತಕ್ಷಣ ಏನು ಕಾಣಿಸ್ತಿಲ್ಲ, ಏನು ಕಾಣಿಸ್ತಿಲ್ಲ ನಮಗೆ, ಏನು ಪ್ರಪಂಚದಲ್ಲಿ ಏನು ಕಾಣಿಸ್ತಿಲ್ಲ, ನಮ್ಗೆ ಬದುಕಕ್ಕಾಗಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಸ್ವಲ್ಪ ಸೂರ್ಯನ ಕಿರಣ ಬೀಳೋವರೆಗೂ ಅಷ್ಟೇನೆ, ಬಿದ್ದ ಮೇಲೆ ಎಲ್ಲ ನಮಗೆ ಸರಿಯಾಗಿ ದಾರಿ ಕಾಣೋ ಹಾಗೆ ನಮ್ಮ ತಪ್ಪು, ನಮ್ಮ ಎಲ್ಲ ಒಂದು ಏನಂತಾರಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಇದೆ. ಆ ಪರಿಹಾರನ ಕಾಯ್ಬೇಕು, ಆ ಸಮಯ ಬರೋವರೆಗೂ ಕೂಡ ಅದನ್ನ ಕಾಯ್ಬೇಕಾಗತ್ತೆ. ಹಾಗಾಗಿ ಬದುಕು ಅನ್ನೋದು ಬಾಡಿಗೆ ಮನೆ. ಅಂದ್ರೆ ನಾವು ಬಂದಿರೋದು ಬಾಡಿಗೆ ಮನೆಗೆ, ಈ ದೇಹ ಮನಸ್ಸು ಬುದ್ಧಿ ಎಲ್ಲ ಒಂದು ಬಾಡಿಗೆ ಮನೆ ಇದ್ದಂಗೆ. ಇವತ್ತಿನ ಯಾವ ತರ ಅಂದ್ರೆ ಖಾಲಿ ಮಾಡ್ಲೇಬೇಕು, ಆದ್ರೆ ಜವಾಬ್ದಾರಿ ಇದೆ. ಈ ಮನೆ ನೋಡ್ಕೋಬೇಕು, ನೀಟಾಗಿ ಮನೆ ಗುಡಿಸ್ಕೋಬೇಕು, ಮನೆನ ಪೇಂಟ್ ಮಾಡಬೇಕು, ಎಲ್ಲ ಜವಾಬ್ದಾರಿಗಳಿದೆ. ಆದ್ರೆ ಇದೇ ನನ್ನ ಮನೆ ಅಲ್ಲ, ನಾನು ಇಲ್ಲಿ ಇರೋಕ್ಕಾಗಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ಇರೋಕ್ಕಾಗಲ್ಲ. ಇದು ಬಾಡಿಗೆ ಅಷ್ಟೇನೆ, ಆದ್ರೆ ಇದು ಮೇಂಟೆನೆನ್ಸ್ ಮಾಡ್ಬೇಕು ನಾನು. ಅದ್ ಬಿಟ್ಬಿಟ್ಟು ದಿನ ಮನೆಯನ್ನೇ ತೊಳೆಯೋದು ಉದ್ದೇಶ ಆಗ್ಬಾರ್ದು, ದಿನ ಮನೆ ಪೇಂಟ್ ಮಾಡೋದು, ದಿನ ಮನೆ ವಾಶ್ ಮಾಡೋದು ಅದು ಉದ್ದೇಶ ಅಲ್ಲ. ಮನೇನ ಮಲಗಿ ಎದ್ದು ಎಚ್ಚರಾಗಿ ಮತ್ತೆ ಪ್ರಪಂಚಕ್ಕೆ ಹೋಗ್ತೀವಿ, ಮತ್ತೆ ವಾಪಸ್ 6 ಗಂಟೆಗೆ ಮತ್ತೆ ಮನೆಗೆ ಬರ್ತೀವಿ. ಸೊ ನಾವು ಮಲಗಕ್ಕೆ ಊಟ ಮಾಡಕ್ ಅಷ್ಟೇ ಮನೆ, ಮತ್ತೆ ಪ್ರಪಂಚಕ್ಕೆ ನಾವು ಹೋಗ್ತೀವಿ. ಹಾಗಾಗಿ ನಾವು ಈ ಒಂದು ಏನಿದೆ ನಮ್ಮ ಬದುಕು, ಅದನ್ನ ಬಾಡಿಗೆ ಮನೆಯಾಗಿ ನಾವು ಬಳಸ್ಕೊಂಡು ನಮ್ಮ ಮೋಕ್ಷದ ದಾರಿಗೆ ಹೋಗೋಕೆ ಇದನ್ನ ಬಳಸ್ಕೋಬೇಕು ಹೊರತು ಇದನ್ನೇ ಪಾಲಿಶ್ ಮಾಡಿ ನಾವು ಬದುಕೋಕೆ ನಾವು ಹೋಗ್ಬಾರ್ದು. ಹಾಗಾಗಿ ಜೀವನದಲ್ಲಿ ಏನೆಲ್ಲ ಕಷ್ಟ ಸುಖಗಳು ಬರ್ತವೆ, ಅದಕ್ಕೆ ಸಾವೇ ಪರಿಹಾರ ಅಲ್ಲ ಅಂತ ಗೊತ್ತಾಗ್ಬೇಕು ನಮಗೆ. ಆ ಕ್ಷಣಕ್ಕೆ ಒಂದು ದೊಡ್ಡ ಸಮಸ್ಯೆ ಅಂತ ಕಾಣುತ್ತೆ, ಆ ಸಮಯ ಕಳೆದಂತೆ ಆ ಹಿಂದೆ ತಗೊಂಡ ತೀರ್ಮಾನ ತಪ್ಪು ಅಂತ ನಾವೇ ಪಶ್ಚಾತ್ತಾಪ ಪಡ್ತೀವಿ. ಹಾಗಾಗಿ ನಮಗೆ ಸಮಸ್ಯೆ ಬಂದಿರೋದು ಬರೀ ಆ ಭ್ರಮೆ, ಆ ಮನಸ್ಸಿನ ಆ ಮನಸ್ಸು ಹೇಳ್ತಾ ಇದೆ ಇದು ದೊಡ್ಡ ಸಮಸ್ಯೆ ಅಂತ ಹೇಳಿ ಆ ಕ್ಷಣಕ್ಕೆ. ಅದೇ ನಿಜವಾಗ್ಲೂ ನಮಗೆ ದೊಡ್ಡ ಸಮಸ್ಯೆ ಅನ್ನೋದು ಯಾವತ್ತೂ ಯಾರಿಗೂ ಕೂಡ ಇಲ್ಲ ಅದು. ಹಾಗಾಗಿ ದಾರಿ ಎಲ್ಲಿ ಅಂತ ಅಂದ್ಮೇಲೆ, ಒಂದು ದಾರಿಲಿ ಹೋಗ್ಬೇಕಾದ್ರೆ ಉಬ್ಬು ತಗ್ಗುಗಳಿರುತ್ತೆ. ಹಂಗಂದ್ಬಿಟ್ಟು ನಾವು ಹೋಗದೇ ಇರ್ತೀವ? ಇಲ್ಲ, ಎಲ್ಲ ದಾರಿಗಳಲ್ಲೂ ಕೂಡ ಒಂದೇ ರೀತಿ ಇರೋಕ್ಕಾಗಲ್ಲ. ಆ ಉಬ್ಬು ತಗ್ಗುಗಳನ್ನ ಬಳಸ್ಕೊಂಡು ನಾವು ಹೆಂಗೆ ನಾವು ಗುರಿ ತಲುಪ್ತೀವೋ, ಜೀವನದಲ್ಲಿ ಏನೇ ಕಷ್ಟ ಸುಖ ಇರಲಿ ಅಲ್ಲಿ ನಿಂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನಮ್ಮ ಉದ್ದೇಶ ಏನು? ಮೋಕ್ಷ. ಆ ಮೋಕ್ಷದ ಕಡೆ ಹೋಗ್ಬೇಕು ಅಂದಾಗ ಇವೆಲ್ಲ ಟೂಲ್ ನಮಗೆ.
ಎಲ್ಲ ಉಬ್ಬು ತಗ್ಗು ಕೂಡ ನಮಗೆ ದಾರಿ ಇದ್ದಂಗೆನೆ. ಎಲ್ಲಾನು ಸಹಿಸ್ಕೊಂಡು ನಾವು ಮುಂದೆ ಹೋದ್ರೆ ನಮಗೆ ಮೋಕ್ಷದ ದಾರಿ ನಮಗೆ ಸುಲಭ ಆಗುತ್ತೆ. ಅಲ್ಲೇ ನಿಂತ್ಕೊಂಡ್ರೆ ನಮ್ಮ ಸಮಯ ವ್ಯರ್ಥ ಆಗುತ್ತೆ. ನಮಗೆ ಅದೇ ಪುನರಪಿ ಜನನ, ಮತ್ತೆ ಪುನರಪಿ ಮರಣ ಅನ್ನೋ ರೀತಿ ಮತ್ತೆ ಅದೇ ಕಷ್ಟದಲ್ಲಿ ನಾವು ಇರ್ತೀವಿ. ಹಾಗಾಗಿ ಹೊಟ್ಟೆ ಪಾಡಿಗೆ ನಾವು ಎಲ್ಲಿಗೆ ಹೋಗ್ಬೇಕಂತ ಗೊತ್ತು. ಹೊಟ್ಟೆ ಹಸಿತಾ ಇದೆ ನನಗೆ, ನಾನು ಎಲ್ಲಿಗೆ ಹೋಗ್ಬೇಕು ಅಂದ್ರೆ ನನಗೆ ಗೊತ್ತು. ಇಲ್ಲಿ ಕೆಲ್ಸಕ್ಕೆ ಹೋದ್ರೆ ನನಗೆ ಊಟ ಸಿಗುತ್ತೆ, ಸಂಬಳ ಸಿಗುತ್ತೆ ಅಂತ ಗೊತ್ತು. ಆದ್ರೆ ಜೀವನದಲ್ಲಿ ನಾವ್ ಎಲ್ಲಿಗೆ ಹೋಗ್ಬೇಕು ಅಂತ ಯಾರು ಹೇಳ್ಕೊಡ್ತಿಲ್ಲ ನಮಗೆ. ಬರೀ ಹೊಟ್ಟೆ ಪಾಡಿಗೆ ಎಲ್ಲ ಪ್ರಾಣಿಗಳು ನಮ್ಗಿಂತ ಚೆನ್ನಾಗಿ ಒಳ್ಳೆ ಫುಡ್ ತಿಂತವೆ. ಆನೆ ನಮ್ಗಿಂತ ಒಳ್ಳೆ ವಿಟಮಿನ್ ಪ್ರೋಟೀನ್ ಇರೋ ಆಹಾರ ತಿನ್ನುತ್ತೆ. ನಮ್ಗಿಂತ ಒಳ್ಳೆ ಪ್ರಾಣಿಗಳು ಕೂಡ ಜೂವಲ್ಲಿ ನಮ್ಗಿಂತ ಚೆನ್ನಾಗಿ ಬದುಕ್ತವೆ. ಅವ್ರಿಗೆ ದಿನ ಮಟನ್ ಡೈಲಿ ಸಿಗುತ್ತೆ. ಆದ್ರೆ ನಮ್ಗಿಂತ ಚೆನ್ನಾಗಿ ಪ್ರಾಣಿಗಳೇ ಬದುಕ್ತವೆ. ಹೊಟ್ಟೆಪಾಡು ವಿಷಯಕ್ಕೆ ಬಂದ್ರೆ ನಮ್ಗಿಂತ ಚೆನ್ನಾಗಿ ಪ್ರಾಣಿಗಳೇ ಬದುಕ್ತಾ ಇದೆ. ಆದ್ರೆ ನಮಗೆ ಹೊಟ್ಟೆಪಾಡೇ ಉದ್ದೇಶ ಅಲ್ಲ, ನಮಗೆ ಜೀವನದಲ್ಲಿ ಬೇರೆ ಏನೋ ಉದ್ದೇಶ ಇದೆ ಮನುಷ್ಯನಾಗ ಹುಟ್ಟೋದಕ್ಕೆ. ಅದು ಇಲ್ಲಿ ನಾವ್ ಎಲ್ಲಿಗೆ ಹೋಗ್ಬೇಕು ಅಂತ ತಿಳಿದಿದ್ಯಾ ಅಂತ ಬಂದಾಗ ನಮ್ಮ ಉದ್ದೇಶ ಏನು, ಮನುಷ್ಯನಾಗ ಹುಟ್ಟಿರೋದು ಆತ್ಮಜ್ಞಾನದ ಕಡೆಗೆ, ಆತ್ಮ ಸಾಕ್ಷಾತ್ ಕಡೆಗೆ ಹೋಗ್ಬೇಕು ಅನ್ನೋದೇ ನಮ್ಮ ಮನುಷ್ಯನ ಮೂಲ ಉದ್ದೇಶ ಆಗಿದೆ ಆ ಜನ್ಮದ್ದು. ಹಾಗಾಗಿ ನಾವು ಆ ರೀತಿ ಅರ್ಥೈಸ್ಕೋಬೇಕು. ಹಾಗಾಗಿ ನಾವು ಯಾವುದೇ ಒಂದು ವಾಹನಗಳನ್ನ ಉಪಯೋಗಿಸ್ಬೇಕಾದ್ರೆ ಒಂದು ನೋಡಿ, ಶಾಕ್ ಅಬ್ಸರ್ವರ್ ಕೊಟ್ಟಿರ್ತಾರೆ. ಅಂದ್ರೆ ರೋಡಲ್ಲಿ ಏನೇ ಉಬ್ಬು ತಗ್ಗಿದ್ದು ಶಾಕ್ ಅಬ್ಸರ್ವರ್ ಇದ್ರೆ ಆ ಏನೇ ಉಬ್ಬು ತಗ್ಗಳಿದ್ರೆ ನಮಗೇನು ಸಮಸ್ಯೆ ಆಗಲ್ಲ. ನೋಡಿ, ರಾಜಹಂಸ ಈ ತರ ದೊಡ್ಡ ದೊಡ್ಡ ಗಾಡಿಗಳು ಹೋಗ್ಬೇಕಾದ್ರೆ ನಮಗೆ ಶಾಕ್, ಏನೇ ಡ್ರೈವರ್ ದೊಡ್ಡ ಚಿಕ್ಕ ಒಂದು ಗುಂಡಿ ಹತ್ಸಿ ಇಳಿಸಿದ್ರು ಕೂಡ ನಮಗೇನು ಫೀಲ್ ಆಗಲ್ಲ. ಏನು ಫ್ರೀಯಾಗಿ ನಾವು ಬೆಂಗಳೂರು ಬರ್ತೀವಿ. ಅದೇ ಯಾವುದೋ ಚಿಕ್ಕ ಗಾಡಿ ಹತ್ಕೊಂಡಾಗ ಚಿಕ್ಕ ಚಿಕ್ಕ ಅಂಶಕ್ಕೂ ದೊಡ್ಡ 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 ಮೇಲೆ ಕೆಳಗೆ ನಗ್ದಾಡ್ತೀವಿ. ಹಾಗಾಗಿ ಈ ಆತ್ಮಬೋಧ ಅಂತ ಏನಿದೆ, ಅಥವಾ ನಾವೇ ತತ್ವಬೋಧ ಏನ್ ಕಲಿತಾ ಇದೀವಿ, ಇದು ಶಾಕ್ ಅಬ್ಸರ್ವರ್ ಇದ್ದಾಗೆ. ನಾವ್ ಇದನ್ನ ಸರಿಯಾಗಿ ಬಳಸ್ಕೊಂಡ್ರೆ ನಮ್ ಬದುಕಲ್ಲಿ ಏನೇ ಆಗ್ತಾ ಇರ್ಲಿ, ಕಷ್ಟ ಸುಖನ ಗುಂಡಿ ಅಂತ ಯಾವಾಗ ದೂರ ನಿಂತು ನೋಡ್ತೀವೋ ಅವತ್ತ ಬೇಗ ಪರಿಹಾರ ಹತ್ರ ಆಗುತ್ತೆ. ನಮ್ದು ಅಂತ ಅಂದ್ಕೊಂಡಾಗ ಸೂಜಿನ ಹತ್ರ ತಗೊಂಡೋದಾಗ ಪೋಣ್ಸಕ್ಕಾಗಲ್ಲ. ಸ್ವಲ್ಪ ಡಿಸ್ಟೆನ್ಸ್ ಬೇಕಾಗುತ್ತೆ ಸೂಜಿ ಪೋಣ್ಸೋದಕ್ಕೆ. ಆ ಡಿಸ್ಟೆನ್ಸ್ನ ಹೇಳ್ಕೊಡುತ್ತೆ ಇದು ಆತ್ಮಬೋಧ ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಹಾಗಾಗಿ ಈ ಶಮ ದಮ ತಿತಿಕ್ಷ ಇವು 3 ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತ ಆಗುತ್ತೆ. ಸೊ ಓಕೆ, ಮನುಷ್ಯನಾಗ ಹುಟ್ಟಿರೋ ಮನಸ್ಸು, ನನಗೆ ಈ ಮನಸ್ಸು ಏಕೆ ಹೀಗೆ ಹೇಳ್ತಾ ಇದೆ, ಎಲ್ಲ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಮನಸ್ಸಿದೆ, ನನ್ನ ಮನಸ್ಸು ಬೇರೆ ಏನೋ ಕೇಳ್ತಾ ಇದೆಯಲ್ಲ, ಏನದು ಅಂತ ಬಂದಾಗ ಓಕೆ, ಅದನ್ನ ಧ್ಯಾನದಿಂದ ಗುರಾಗಿಸ್ಬೇಕು. ಓಕೆ ಮನಸ್ಸು, ಓಕೆ ಮನಸ್ಸನ್ನ ನಾವು ಆಪರೇಟ್ ಮಾಡಬೇಕು ಅಂದ್ರೆ ನಾವು ಎಚ್ಚರವಾಗಿದ್ದು ಆಪರೇಟ್ ಮಾಡೋಕ್ಕಾಗಲ್ಲ. ನಾವು ಧ್ಯಾನದಿಂದ ಮನಸ್ಸನ್ನು ಆಪರೇಟ್ ಮಾಡಬೇಕು. ಬೇರೆ ಏನು ಪ್ರಯತ್ನ ಮಾಡೋಕ್ಕಾಗಲ್ಲ. ಅದನ್ನ ಧ್ಯಾನವಾಗಿ ಕಣ್ಮುಚ್ಕೊಂಡು ಕೂತ್ಕೊಂಡಾಗ ಮನಸ್ಸು ನಮ್ ಕಂಟ್ರೋಲ್ ಸಿಗುತ್ತೆ. ಹಾಗಾಗಿ ಧ್ಯಾನ ಮಾಡೋದ್ರಿಂದ ಮನಸ್ಸು ನಮ್ ಕಂಟ್ರೋಲ್ ಸಿಗುತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಆ ಧ್ಯಾನವೇ ನಮಗೆ ಸಾಕ್ಷಾತ್ಕಾರಕ್ಕೆ ಸಹಕಾರಿ ಆಗುತ್ತೆ ಅಂತ ಹೇಳ್ತಾರೆ. ಹರಿ ಓಂ. ಹರಿ ಓಂ ರಾಘವ್, ನಿಮ್ಮಿರೋ ಸಮಯದಲ್ಲಿ ಎಷ್ಟು ಚೆನ್ನಾಗಿ ಅದನ್ನ ಮ್ಯಾನೇಜ್ ಮಾಡಿದ್ರಿ. ಅದಕ್ಕೆ ನಾನು ನಿಮ್ಮನ್ನ ಆ ಟೈಮ್ಗೆ ಆಗುತ್ತಾ ಅಂತ ಕೇಳಿದ್ದು. ನಿಮ್ಗೆ 8 ಗಂಟೆಗಲ್ವಾ ಕ್ಲಾಸು? 7:30. ಸೊ ನೀವು ಕ್ಯಾರಿ ಆನ್ ಆಗಿ ಮುಖ್ಯದ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಕೇಳಿಸ್ಕೊಂಡ್ರ ಅಂತ ಅನ್ಕೊಳ್ತೀನಿ. ಸೊ ಎಲ್ರು ಕೇಳಿಸ್ಕೊಂಡಿದ್ದೀರಾ? ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಶೋಭಾ ಅವ್ರ ಲೀವ್ ಮೀಟಿಂಗ್ ಕೊಟ್ರೆ ಪೂರ್ತಿ ಹೋಗುತ್ತಾ? ನಾನು ಮಾತ್ರ ಹೋಗ್ತೀನಿ ಆಚೆಗೆ. ಒಂದ್ ನಿಮಿಷ ನೋಡ್ಬೇಡ, ನಾನು ಇದ್ ಮಾಡ್ಬಿಡ್ತೀನಿ, ನಿಮ್ಮನ್ನ ಕೋ-ಹೋಸ್ಟ್ ಇದ್ರೆ ತೆಗೆದ್ಬಿಡ್ತೀನಿ. ಸೊ ದಟ್ ನಿಮ್ಗೆ ಈಗ ಎಕ್ಸಿಟ್ ಆಗಿದೆ. ಏನ್ ಕೇಳಿ ಅಮ್ಮ, ಪ್ರಶ್ನೆ ಇದ್ರೆ ನಂಗೂ ಕೇಳಕ್ ಈಸಿ ಆಗುತ್ತೆ. ನೀವು ಕೇಳ್ತೀರಾ? ಸೊ ಮನ್ಸ್ ಅವ್ರೆ, ಎನಿ ಕ್ವಶನ್ ನಿಮ್ ಪ್ರಕಾರ? ಇಲ್ಲ ಅರ್ಥ ಆಗಿದೆ ನಂಗೆ. ಕ್ವಶನ್ ಸದ್ಯಕ್ಕೇನಿಲ್ಲ ಇವಾಗ. ನಿಮ್ಮ ಇಂಟರ್ಪ್ರಿಟೇಷನ್, ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್. ದಮ ಅನ್ನೋ ಅಂದ್ರೆ ಕಣ್ಣಿನ ಏನು ಇದು ಬರುತ್ತೋ ಅದರಿಂದನಾ ಪ್ರಶ್ನೆ? ಅಲ್ಲ, ಇವಾಗ ನಮ್ಗೆ ದಮ ಅಂದ್ರೆ ಏನು ಅಂತ. ದಮ ಅಂದ್ರೆ ಏನು? ಅಂದ್ರೆ ಕಂಟ್ರೋಲ್ ಮಾಡೋದು, ಸೆನ್ಸರಿ ಆಬ್ಜೆಕ್ಟಿವ್ಸ್ ನಿಂದ ಏನ್ ಸ್ಟಿಮ್ಯುಲೇಷನ್ ಬರುತ್ತೋ ಅದನ್ನ ಕಂಟ್ರೋಲ್ ಮಾಡೋದು. ಹೌದು, ಬಟ್ ಇಟ್ ಕೀಪ್ಸ್ ಗೋಯಿಂಗ್ ಔಟ್ ಅಲ್ವಾ? ಸೊ ವಿ ಹ್ಯಾವ್ ಟು ಗಿವ್ ಸಮಥಿಂಗ್ ಎಲ್ಸ್ ಟು ಹೋಲ್ಡ್ ಆನ್. ಏನ್ ಕೊಡ್ಬೋದು? ಮಗು ಒಂದು ಆಟ ಆಡ್ತಾ ಇರುವಾಗ ಒಂದು ಅಳ್ತಾ ಇರುತ್ತೆ,
ಹ್ಮ್ ಅರ್ಥ ಆಗ್ತಿರುತ್ತೆ. ಅದನ್ನ ಒಂದು ಆ ವಸ್ತುನ ಕಿತ್ಕೊಂಡ್ರೆ ಅದು ಅಳಕ್ ಶುರು ಮಾಡುತ್ತೆ ಅಲ್ವಾ? ವಾಟ್ ಯು ವಿಲ್ ಗಿವ್ ರೀಪ್ಲೇಸ್ಮೆಂಟ್ ಕೊಡ್ಬೇಕಲ್ಲ ಏನಾದ್ರು ಒಂದಕ್ಕೆ. ಅದೇ ಮನ್ಸಿಗೆ ಒಂದು ಉದ್ದೇಶ ಕೊಡ್ಬೇಕು. ಅಂದ್ರೆ ಅವ್ರು ಹೇಳಿದ್ರು ಇವಾಗ ಲೈಫಿನ್ ಗೋಲ್ ಏನಿರತ್ತೆ ಅದು ಆತ್ಮ ಸಾಕ್ಷಾತ್ಕಾರ ಅನ್ನೋದು ಮನ್ಸಿಗೆ ತಿಳಿಸ್ಬೇಕು. ಹೌದು. ಅಂದ್ರೆ ಮಾತ್ರ ನಮ್ಗೆ ಇದಾಗತ್ತೆ. ಇಲ್ಲ ಅಂದ್ರೆ ನಾವು ವಿ ಕೀಪ್ ಆನ್ ವರ್ಷಿಪಿಂಗ್ ಅವರ್ ಬಾಡಿ, ಇಂಟೆಲೆಕ್ಟ್ ಅಂಡ್ ಮೈಂಡ್. ಅದೊಂದು ಟೂಲ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಗುರಿ ಏನು ಅಂದ್ರೆ ಅದೇ ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರಕ್ಕೆ ಇವೆಲ್ಲವನ್ನು ಟೂಲ್ ಅಂತ ಮನಸ್ಸಿಗೆ ಅರ್ಥ ಮಾಡಿಸ್ಬೇಕು. ಹೌದು. ಈ ಮನಸ್ಸನ್ನ ನಾವು ನಿಗ್ರಹ ಮಾಡ್ಬೇಕಾದ್ರೆ ಅದಕ್ಕೂ ಒಂದು ಟೂಲ್ ಕೊಡ್ಬೇಕು, ಅದಕ್ಕೂ ಒಂದು ಏನಾದ್ರು ರಿಪ್ಲೇಸ್ಮೆಂಟ್. ಅದಕ್ಕೆ ಹೈಯರ್ ಇದು ಕೊಡ್ಬೇಕು, ವಿಷನ್. ನಿನ್ಗೆ ಬೇರೆ ಉದ್ದೇಶನೇ ಇದೆ, ನೀನ್ ಯಾರು ಅನ್ನೋ ಉದ್ದೇಶ ಪರಿಪೂರ್ಣವಾಗಿ ಬೇರೆ ಇದೆ ಅಂತ. ಅದು ಧಮ ನಮ್ಗೆ ಅಲ್ವಾ? ಇದಕ್ಕೆ ತಾಳ್ಕೊಪ್ಪ, ಇದಕ್ಕಿಂತ ಬೇರೆ ಇದೆ ಅಂತ. ಕರೆಕ್ಟ್. ಸೊ ಆತರ ಮಾಡ್ತಾ ಇದೀವ ನಾವು, ಯಾವ್ದಾದ್ರು ಪ್ರಯತ್ನ ಸಣ್ಣದಾಗಿ ಮಾಡ್ತಾ ಇದೀವಿ ಅನ್ಸುತ್ತೆ ಆತರ ನಾವು. ಎಸ್, ಅಂದ್ರೆ ನಾವು ಪರ್ಸನಲ್ ಲೆವೆಲ್ ಅಲ್ಲಿ ಇವಾಗ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಅಂದ್ರೆ ಸ್ವಲ್ಪನೇ, ಅಂದ್ರೆ ದೊಡ್ಡದಂತ ಅಲ್ಲ, ಬಟ್ ಚಿಕ್ಕದನ್ನೇ ಎಲ್ಲಾದ್ರೂ ಏನಾದ್ರೂ ತಕ್ಷಣಕ್ ಬೇಕು ಅನ್ಸ್ದಾಗ ಅದ್ರ ತಕ್ಷಣ ಕೊಂಡ್ಕೊಳ್ದೆ, ಇಲ್ಲ ತಕ್ಷಣಕ್ ತಿಂದೆ, ಆತರ ಇದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಸಡನ್ ಆಗಿ ತಿಂದೆ ಅದೆಲ್ಲ ಅಷ್ಟೆಲ್ಲ ಏನೇನ್ ಆಗ್ಬೇಕು ಕಾಲಕ್ಕೆ ತಕ್ಕಂಗ್ ನಡಿಬೇಕು. ಸನ್ಯಾಸಿ ತರ ಬದುಕು ಅಂತ ಹೇಳುದಿಲ್ಲ ಸದ್ಗುರುಗಳಿಂದ. ಸದ್ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಎಕ್ಸ್ಟ್ರೀಮಿಟೀಸ್ ಮಾಡ್ತೀವಲ್ಲ ನಾವು, ಬೇಕಾದಷ್ಟು ಕಲೆಕ್ಟ್ ಮಾಡೋದು, ಅವಶ್ಯಕತೆಗಿಂತ ಮೀರಿ ಹೆಚ್ಚೆಚ್ಚು. ಕೆಲವರಿಗೆ ನೀವು ಸ್ಟಾಂಪ್ ಕಲೆಕ್ಷನ್ ಇದೆಲ್ಲ ಕೇಳಿರ್ಬೋದು ಮಾತ್ರ. ಅತಿಯಾದ ಅದು ವ್ಯಾಮೋಹ ಅದಿಲ್ಲ ಅಂದ್ರೆ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಸೊ ವಿ ಆರ್ ಗೋಯಿಂಗ್ ಬಿಯಾಂಡ್ ದಟ್. ಅದಿದ್ರೂ ನಡೆಯುತ್ತೆ, ಇಲ್ಲದೆ ಇದ್ರೂ ನಡೆಯುತ್ತೆ. ಇವಾಗ ಯಾರೋ ಕಾಫಿ ಕೊಡ್ತಾರೆ, ಕಾಫಿಗೆ ಸಕ್ಕರೆ ಹಾಕಿದ್ದಿಲ್ಲ, ಸಕ್ಕರೆ ಹಾಕಿಲ್ಲ ಅನ್ನೋದನ್ನೇ ಒಂದ್ ದೊಡ್ಡ ಇಶ್ಯೂ ಮಾಡ್ಬೋದಲ್ಲ. ಇವಾಗ ಕಾಫಿ ಸಕ್ಕರೆ ಕೊಡ್ದಾಯ್ತು, ಕಾಫಿ ಸಕ್ಕರೆ ಎಷ್ಟು ತಾನೇ ಇಲ್ಲ, ಆದ್ರೂ ಚೆನ್ನಾಗಿದೆ. ಭಾವ ತುಂಬಾ ಮುಖ್ಯ. ಭಾವ, ಈ ಭಾವ ಬರ್ಲಿಲ್ಲ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ ಅಲ್ವಾ? ಏನೋ ಒಂದು ವಸ್ತು ಇವತ್ತು ಒಂದು 10 ನಿಮಿಷ ಯಾರೋ ರೆಗ್ಯುಲರ್ ಆಗಿ ಬರೋರು, ಎಕ್ಸಾಂಪಲ್ ಕೆಲ್ಸದವರು ರೆಗ್ಯುಲರ್ ಆಗಿ ಬರ್ತಾರೆ, ಅವ್ರು ಬರಕ್ ಒಂದ್ 2 ಸೆಕೆಂಡ್ ಲೇಟ್ ಆದ್ರೆ ನಾವೇನ್ ಮಾಡ್ತೀವಿ ಅಲ್ವಾ? ಹಾಗೆ ಅವ್ರು ಬರ್ಲಿ ಬರ್ದೇ ಇರ್ಲಿ, ಅವ್ರು ಬಂದಾಗ್ಲೂ ಒಂದೇ ತರ, ಬರ್ದಿದ್ದಾಗ್ಲೂ ಒಂದೇ ತರ ಅಲ್ವಾ? ರೈಟ್. ಸೊ ಇದು ವಿಷಯ ಅಲ್ವಾ? ಯಾರು ಮೆಸೇಜ್ ಮಾಡ್ತಿದ್ದಾರೆ, ಎಲ್ಲಿಂದ ಮೆಸೇಜ್ ಮಾಡ್ತಿದ್ದಾರೆ ಗೊತ್ತಿಲ್ಲ. I think, yeah, he left. ಶೋಭಾ ಅವರೇ, ನೀವು ವಿಡಿಯೋ ಒಂಚೂರು ಆನ್ ಮಾಡ್ಕೊಳ್ತೀರಾ? ಶೋಭಾ, ನಮಸ್ತೆ. ನಮಸ್ತೆ ಮೇಡಮ್. ಅಮ್ಮ ಮಗ ಎಲ್ಲೇ ಇದ್ದೀರೋ? ಹೂನ್ರಿ. ಹಾಯ್ ಆರ್ಯನ್, ಹರಿ ಓಂ. ಹಾಯ್ ಮಾಲಾಜಿ. ಹೌ ಆರ್ ಯು? ಫೈನ್ ಮಾಲಾಜಿ, ಯು ಮಾಲಾಜಿ? ಗುಡ್. ಇಲ್ಲೇ ಇದ್ದೀರಾ? ಬೆಂಗಳೂರಲ್ಲೇ ಹೊರಟ್ರಾ? ಇಲ್ಲ ಇಲ್ಲೇ ಇದ್ದೀವಿ. ನಮ್ಮ ಕಕ್ಕನವ್ರಿಗೆ ಇದಾಗಿತ್ರಿ, ಆಕ್ಸಿಡೆಂಟ್ ಆಗಿತ್ರಿ, ಅದಕ್ಕೆ ಮಾತಾಡ್ಸಕ್ ಹೋಗಿದ್ವಿ ಮಣಿಪಾಲ ಆಸ್ಪತ್ರೆಗೆ, ಅದಕ್ಕೆ ಇಲ್ಲೇ ಇದ್ದೀವ್ರಿ. ಇವ್ರ ಹೆಸರು ಶೋಭಾ ಅಂತ. ಇವರು ಮೊನ್ನೆ ನಮ್ಮ ಗುರುಗಳ ಮಕ್ಕಳಿಗೋಸ್ಕರ ಸಮ್ಮರ್ ಕ್ಯಾಂಪ್ ಅನ್ನ ಮಾಡಿದ್ರು 5 ದಿನ. ಆ ಕ್ಯಾಂಪ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ರು. ಹಾಗಾಗಿ ಆ ಆಧ್ಯಾತ್ಮದ ಉದ್ಧಾರಕ್ಕಾಗಿ ಅವರು ನಮ್ಮಲ್ಲಿ ಶನಿವಾರ ಬರ್ತೀನಿ ಅಂತ ಕಮಿಟ್ ಆಗಿದ್ದಾರೆ. ಇವ್ರ ಜೊತೆ ಇನ್ನೊಬ್ರು ಜ್ಯೋತಿ ಅನ್ನೋರು ಸೇರ್ಕೊಂಡಿದ್ದಾರೆ. ಅವರು ನಮ್ಮ ಅಧ್ಯಾತ್ಮದ ಇದಕ್ಕೇನು ಕನೆಕ್ಷನ್ ಇಲ್ಲ, ಆದ್ರೆ ಹೊಸದಾಗಿ ಬರ್ತಿದ್ದಾರೆ. ಅವ್ರು ಇವತ್ತು ಯಾವ್ದೋ ಒಂದು ಕೆಲ್ಸದಲ್ಲಿ ಇದಾಗಿರೋದ್ರಿಂದ ಬಂದಿಲ್ಲ. ಸೊ ನಮ್ಮ ಒಂದು ಮುಖ್ಯ ಇಂಪಾರ್ಟೆಂಟ್ ಉದ್ದೇಶ ರೆಗ್ಯುಲರ್ ಆಗಿ ತಪ್ಪದೆ ಬಂದು ಇಲ್ಲಿ ನಾವು ಕೊಡುವಂತ ವಿಷಯವನ್ನ ಚರ್ಚೆ ಮಾಡ್ಬೇಕು. ಇದು ತುಂಬಾ ಮುಖ್ಯವಾದ ಉದ್ದೇಶ ಶುಭ ಅವರೇ. ಯಾಕೆ ಅಂತಂದ್ರೆ ನಿಮ್ಗೆ ಹೆಂಗೆ ಇಲ್ಲಿ ಏನ್ ಸಿಗ್ಬಹುದು, ಏನ್ ಸಿಗತ್ತೆ ಬರ್ತಾ ಅಂದ್ರೆ ಕ್ಷಮ, ದಮ, ತಿತಿಕ್ಷ ಅಂತ ಈ ಪದಗಳನ್ನ ನಾವೇನ್ ಹೇಳ್ತೀವಿ, ಶಾಂತಿ, ನೆಮ್ಮದಿ, ಪ್ರೀತಿ, ಸಹಬಾಳ್ವೆ, ಎಲ್ರ ಜೊತೆ ಒಂದಾಗಿ ಹೋಗೋದು.
ಇಲ್ಲಿ ಏನು ನಾನು 1 ವಾರ ಬಂದೆ 2 ವಾರ ಬಂದೆ ನಂಗೆ ಅರ್ಥ ಆಯ್ತಾ? ಇಲ್ಲ, ಆಗಲ್ಲ. ಇದನ್ನ ಪದೇ ಪದೇ ಯಾಕಂದ್ರೆ ನಮ್ಗೆ ಅಭ್ಯಾಸ ಅನ್ನೋದು ತುಂಬಾ ಹಳೆ, ಅಜ್ಞಾನ ಅನ್ನೋದು ಯಾವಾಗ ಬಂದಿದೆ ಗೊತ್ತಿಲ್ಲ. ಹಾಗಾಗಿ ನಿಮ್ಗೆ ಇದೆ ಹಿಂದಿನ ವಿಡಿಯೋ ಎಲ್ಲ ಶೇರ್ ಮಾಡಿದೀನಿ. ಮುಂದಿನ ಶನಿವಾರ ನೀವು ಪೂರ್ತಿಯಾಗಿ ಅದನ್ನ ನಮ್ಗೆ ಒಪ್ಪಿಸಿ, ಆಯ್ತಾ? ಎಲ್ಲ ವಿಡಿಯೋ ಶೇರ್ ಮಾಡಿ. ಅರ್ಥ ಆಯ್ತಲ್ಲ? ಕಮಿಟ್ಮೆಂಟ್ ಮಾತ್ರ ತುಂಬಾ ಮುಖ್ಯ, ಆಯ್ತಾ? ಕಮಿಟ್ಮೆಂಟ್ ಮಾತ್ರ ತುಂಬಾ ಮುಖ್ಯ. ಇವ್ರು ಬಳ್ಳಾರಿಯವರು, ಹಾಗಾಗಿ ಇವ್ರು ಕನ್ನಡ ಬೇಕು ಅಂತ ಹೇಳಿ ಇವ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ನಿಮ್ಮ ಸಹಪಾಠಿ ಎಲ್ರು ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಲ್ಲಿ ಪುಟ್ಟರಾಜು ಸರ್ ಅಂತಿದ್ದಾರೆ, ಆಯ್ತಾ? ಇವರು ಮಾನಸ ಭಟ್ ಅಂತ. ಇನ್ನೊಬ್ರು ಶೀಲಾಮೂರ್ತಿಗಳಂತಿದ್ದಾರೆ, ಅವರು ಅಷ್ಟೇ, ಅವ್ರಿಗೇನೋ ಕಿಡ್ನಿ ಸ್ಟೋನ್ ಆಗಿದೆ ಅಂತೆ, ಅವ್ರು ಬಂದಿಲ್ಲ ಇವತ್ತು. ಇನ್ನೊಬ್ರು ಜ್ಯೋತಿ ಅನ್ನೋರು ಬರ್ತಾರೆ. ಇದು AVSC ಕಣ್ವ ತಂಡ. ಓಕೆ, ನೀವು ಕೇಳಿಸ್ಕೊಳ್ಳಿ. ಇವತ್ತು ಮುಂದಿನ ವಾರದಿಂದ ಮಾತಾಡೋಣ, ಆಯ್ತಾ? ನಿಮ್ ಪರಿಚಯ ಮಾಡ್ಕೊಟ್ರಿ ಎಲ್ರಿಗೂ ಒಂದ್ಸತಿ, ನಿಮ್ ಪರಿಚಯ ಮಾಡ್ಕೊಟ್ರಿ. ನನ್ನ ಹೆಸರು ಶೋಭಾ ಅಂತಾರೆ. ನಾವು ಬಳ್ಳಾರಲ್ಲಿ ವಾಸಿಸ್ತೀವಿ. ನನಗೆ 2 ಮಕ್ಕಳು. ಒಬ್ಳು ಸೆಕೆಂಡ್ ಇಯರ್ ಮೊನ್ನೆ ಎಕ್ಸಾಮ್ ಬರ್ದಾಳೆ. ನಮ್ ಸಣ್ಣ ಮಗ ಇವನ್ ಬಂದಿದ್ದಾನೆ, ಆರ್ಯನ್ ಅಂತ. ಅವನು 5th ಪಾಸ್ ಆಗಿ 6th ಹೋಗ್ತಾ ಇದ್ದಾನೆ. ನಮ್ಮ ಮನೆಯವರು ಇಂಜಿನಿಯರ್ ಇದಾರೆ. ಅಲ್ಲಿ ಕೊಪ್ಪಳ ಹತ್ರ ಗಿಣಿಗೇರ್ ಅಂತ ಬರುತ್ತೆ, ಕಲ್ಯಾಣಿ ಸ್ಟೀಲ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ನಾವು ಇರೋದು ಬಳ್ಳಾರಿಯಲ್ಲಿ. ಸರಿ, ಅಷ್ಟೇ, ಇನ್ನೇನಿಲ್ಲ. ಗುರುಗಳ ಹತ್ರ ಎಲ್ಲ ತುಂಬಾ ಚೆನ್ನಾಗಿ ಅವ್ರಿಗೆ ಇದಾಗಿದೆ, ಅರ್ಥ ಮಾಡ್ಕೊಳ್ತಾರೆ ಮುಂದೆ ಈ ಪ್ರಯಾಣ ಮಾಡಿದ್ರೆ ಅಂತ. ಧನ್ಯವಾದ. ಪುಟ್ಟರಾಜು ಸರ್, ತಿತಿಕ್ಷಾ ಬಗ್ಗೆ ನೀವು ನಿಮ್ಮ ಮೇಡಮ್ ಇವತ್ತು ಪ್ರವಚನ 10 9 ಮಾಡಿರ್ಲಿಲ್ಲ ನಾವು. ನೀವು ಹಾಕಿದ್ದು ಇವತ್ತು 10ಕ್ಕೆ ಅಂತ ನಾನು ಅದರಲ್ಲಿ ಮಾಡ್ತಾ ಇದ್ದೀನಿ. ನೀವು ಹಳೇದಕ್ಕೆ ಹೋದ್ರಿ. ಹೌದಾ? ನೀವೇ ಹಾಕಿದ್ರಿ ನೋಡಿ, 10 ಹಾಕಿದ್ದೀರಾ. ಅದು ರಿವಿಷನ್ ಆಯ್ತು. ಆಯ್ತು, ರಿವಿಷನ್ ಆಯ್ತು. ಇದು ಇವತ್ತಾಯ್ತು ಅಂತಂದ್ರೆ ಪುನರಾವರ್ತನೆ. ಹೌದು, ರಿವಿಷನ್ ಆಯ್ತು. ಇನ್ನೊಂದ್ಸತಿ ತಿತಿಕ್ಷಾ ಹೇಳ್ಬಿಡಿ. ಇನ್ನೊಂದ್ಸತಿ ಈಗ ನಾನು ನನ್ ಮಂತಲ್ಲಿ ಓಡ್ತಾ ಇರೋದು ರನ್ನಿಂಗ್ ಅಲ್ಲಿ 10. ಈಗ ನೀವು 9ಕ್ಕೆ ಹೋದಾಗ ಅದು ರಿಕಾಲ್ ಮಾಡ್ಕೋಬೇಕು. ಅದು ಅಷ್ಟಾಗಿ ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ಸರಿ, ಆಯ್ತು. ಮುಂದಿನ ವಾರ ತಗೊಳ್ಳೋಣ, ಆಯ್ತಾ? ಆಯ್ತು ಮೇಡಮ್. ಓಕೆ ಸರ್. ಎಲ್ಲ ಆತ್ಮ ಜೊತೆಗಳು ಮತ್ತೆ ಒಂದು ಪ್ರಾರ್ಥನೆ. ಫೋನ್ ಮಾಡಕತ್ತೆ ಪ್ರಾರ್ಥನೆ ಮಾಡಿ ಇವತ್ತಿನ ನಮ್ಮ ಮೌನವನ್ನ ಮುಗಿಸೋಣ. ಓಂ असतो मा सद्गमय तमसो मा ज्योतिर्गमय मृत्योर्मा अमृतं गमय। ओम शांति शांति शांति। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ನಾನೆಂಬುದು ನಾನಲ್ಲ, ವಿದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದ ಆತ್ಮ ಶಿವನಾನು ನಾನೇ। ಶಿವೋಹಂ ಶಿವೋಹಂ ಶಿವೋಹಂ। ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ। ಲೋಕಾ ಸಮಸ್ತಾ ಸುಖಿನೋ ಭವಂತು। ಲೋಕಾ ಸಮಸ್ತಾ ಸುಖಿನೋ ಭವಂತು। ಲೋಕಾ ಸಮಸ್ತಾ ಸುಖಿನೋ ಭವಂತು। ಹರಿ ಓಂ ತತ್ಸತ್। ಶ್ರೀ ಗುರುಪಾದಾರ್ಪಣಮಸ್ತು। ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಶನಿವಾರ ಸೇಮ್ 7 ಗಂಟೆಗೆ ಎಲ್ಲರೂ ಭೇಟಿಯಾಗೋಣ. ಎಲ್ಲರಿಗೂ ಸದ್ಗುರುಗಳು ಒಳ್ಳೆಯದನ್ನ ಮಾಡ್ಲಿ ಅಂತ ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ.
ಹರಿ ಓಂ ತತ್ಸತ್.